ಕಥಾನಾಯಕಿಯ ಕತೆ. ಸಣ್ಣ ಕತೆಗಳು. ಸಂಪಾದಕರು ಲೋಹಿತ ನಾಯ್ಕರ. ಕತೆ 2. ತೀರ್ಪು. ಇಂಗ್ಲೆಂಡಿನ ವಾರ್ವಿಕ್ ಶೈರ್ನ ಒಬ್ಬ ಶ್ರೀಮಂತ ತೀರಿಕೊಂಡ ಮೇಲೆ ಅವನ ಏಕೈಕ ಪುತ್ರಿ ತನ್ನ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಳು. ಅವಳು ತನ್ನ ತಂದೆಯ ಆಸ್ತಿಗೆ ಏಕೈಕ ವಾರಸುದಾರಳಾಗಿದ್ದಳು. ಅವಳಿಗೆ 16 ವರ್ಷಗಳಾದ ನಂತರ ಆಸ್ತಿ ಬರುವಂತೆ ಇತ್ತು. ಚಿಕ್ಕಪ್ಪ ಆ ಹುಡುಗಿಯನ್ನು ಸರಿಯಾಗಿ ನೋಡಿಕೊಂಡು ಬೆಳೆಸಿದ. ಒಮ್ಮೆ ಆ ಹುಡುಗಿಗೆ 8-9 ವರ್ಷಗಳಾಗಿದ್ದಾಗ ಒಂದು ದಿನ ನೆರೆಹೊರೆಯವರು ಚಿಕ್ಕಪ್ಪ ನನ್ನ ಕೊಲ್ಲಬೇಡಿ ಅಂತ ಅತ್ತು ಚೀರುವುದನ್ನ ಕೇಳಿಸಿಕೊಂಡರು. ಹುಡುಗಿ ನಾಪತ್ತೆಯಾದಳು. ಚಿಕ್ಕಪ್ಪನ ಮೇಲೆ ಸಂಶಯ ಬಂದು ನ್ಯಾಯಾಲಯ ಚಿಕ್ಕಪ್ಪನಿಗೆ ಹುಡುಗಿಯನ್ನು ಹಾಜರುಪಡಿಸಲು ಆದೇಶ ನೀಡಿತು. ಚಿಕ್ಕಪ್ಪ ವಿಫಲನಾದ. ಅವನಿಗೆ ಕೊಲೆ ಆರೋಪದ ಮೇಲೆ ಮರಣದಂಡನೆ ವಿಧಿಸಲಾಯಿತು. ಚಿಕ್ಕಪ್ಪ ನೇಣುಗಂಬಕ್ಕೆ ಏರಿದ. 7 ವರ್ಷದ ನಂತರ ಆ ಹುಡುಗಿ ವಾರ್ವಿಕ್ ಶೈರ್ಗೆ ಮರಳಿ ಬಂದಳು. ಕಾನೂನು ನಿರಪರಾಧಿಗೆ ಶಿಕ್ಷೆ ವಿಧಿಸಿತ್ತು. ಅಂದರೆ ಬದಲಾಯಿಸಲಾಗದ, ಹಿಂತೆಗೆದುಕೊಳ್ಳಲಾರದ ಶಿಕ್ಷೆಯನ್ನು ವಿಧಿಸಿತ್ತು. ಅಂದರೆ ಕಾನೂನು ತನ್ನ ಲೋಪದೋಷಗಳಿಂದ ನಿರಪರಾಧಿಗೆ ಶಿಕ್ಷೆ ವಿಧಿಸಿತ್ತು. ಆ ಹುಡುಗಿ ಬಂದಾಗ ನ್ಯಾಯಾಲಯ ಆ ಶಿಕ್ಷೆಯನ್ನು ಹಿಂತೆಗೆದುಕೊಳ್ಳುವ ಅಥವಾ ತಿದ್ದುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದುದರಿಂದ ಮರಣದಂಡನೆ ವಿಧಿಸಬಾರದು. ಅಪರಾಧಿಕ ಕಾನೂನಿನಡಿಯಲ್ಲಿ ನ್ಯಾಯ ದೊರಕಬೇಕಾದರೆ ಸತ್ಯವಾದ ಪ್ರಕರಣ ದಾಖಲಾಗಬೇಕು. ಪಕ್ಷಪಾತ ಇಲ್ಲದೆ ವಿಚಾರಣೆ ನಡೆಯಬೇಕು. ಯಾವ ಭಯವೂ ಇಲ್ಲದೆ ಸಾಕ್ಷಿಗಾರರು ಸಾಕ್ಷಿ ನೀಡಬೇಕು ಮತ್ತು ನ್ಯಾಯಾಧೀಶರು ಯಾವ ಮಾನವ ಸಹಜ ತಪ್ಪುಗಳಿಲ್ಲದೆ ತೀರ್ಪು ನೀಡಬೇಕು. ನಮ್ಮ ವ್ಯವಸ್ಥೆಯಲ್ಲಿ ಈ ತರಹದ ನ್ಯಾಯ ದೊರಕದೇ ಇರುವ ಸಾಧ್ಯತೆಗಳಿರುವುದರಿಂದ ಮರಣದಂಡನೆಯನ್ನು ವಿಧಿಸಬಾರದು. ಹಿಂದುಳಿದ ನಮ್ಮ ಈ ದೇಶದಲ್ಲಿ ಹೆಚ್ಚಾಗಿ ಅಪರಾಧಗಳು ಭಾವೋದ್ರೇಕದಿಂದ ಆಗಿರುತ್ತವೆ. ಇಂತಹ ಭಾವೋದ್ರೇಕ ಅಪರಾಧಗಳು ಹತ್ತಿರದವರ ಒಡನಾಡಿಗಳ ನಡುವೆಯೇ ನಡೆಯುತ್ತವೆ. ಉದಾಹರಣೆಗೆ, ಹೆಂಡತಿಯ ಶೀಲ ಶಂಕಿಸಿ ಕೊಲೆ ಮಾಡುವುದು, ಕುಡಿಯಲು ಹಣ ಕೊಡದ ತಂದೆ ತಾಯಿಯನ್ನು ಸಂಬಂಧಿಕರನ್ನು ಕೊಲ್ಲುವುದು, ವರದಕ್ಷಿಣೆಗಾಗಿ ಹೆಂಡತಿಯನ್ನು ಸುಡುವುದು, ಪ್ರೀತಿ ಪ್ರೇಮಕ್ಕಾಗಿ ಕೊಲೆ ಇತ್ಯಾದಿ. ಈ ತರಹದ ಅಪರಾಧಗಳು ಕಾನೂನು ಎಂಥ ಕಠಿಣ ಶಿಕ್ಷೆ ಕೊಟ್ಟರೂ ಕೂಡ ನಡೆಯುತ್ತಲೇ ಇರುತ್ತವೆ. ಇವುಗಳಿಗೆ ಪರಿಸರ, ನಂಬಿಕೆಗಳು ಮತ್ತು ಮೌಲ್ಯಗಳೇ ಕಾರಣ. ಮರಣದಂಡನೆಯನ್ನು ವಿಧಿಸಿದರೆ ಅಪರಾಧಗಳನ್ನು ತಡೆಯಲು ಸಾಧ್ಯ ಎಂಬುದು ಸತ್ಯಕ್ಕೆ ದೂರ. ಆದುದರಿಂದ ಮರಣದಂಡನೆ ವಿಧಿಸಬಾರದು. ಇವು 1 ತಿಂಗಳ ಹಿಂದೆ ನಾನು ಬೆಳಗಾವಿಯ ಲಿಂಗರಾಜ ಕಾನೂನು ಮಹಾವಿದ್ಯಾಲಯದಲ್ಲಿ Sample complete. Ready to continue?